ಎಲ್ಲಿ ಹೋದ್ರ ಏನ ಅಜ್ಜಿ ನೀನು ಆಕಿ ಹಿಂಗ ಕಾಟ ಕೊಡಜ್ಜಿ. ಎತ್ತಾಗ ಓಡಿ ಹೋದ್ಲ ವೈಕಿ ರೇಣಿ ಒಂದ್ ರಾತ್ರಿ ಆಗಕ್ ಬಂತು ಇನ್ನೂ ಬರ್ಲಿಲ್ಲಲ್ಲ. ಅಯ್ಯೋ ಪಾಪ ಅವು ಮೊಮ್ಮಕ್ಳು ಯಾಡು ಹುಡ್ಕೊಂತ ಹೋಗ್ಯಾವು. ನನ್ನ ಮೊಮ್ಮಗಳು ಗಂಡ ಈ ಬಿಡಾಡಿಗೆ ಎದಕ್ ಬೇಕಾಗಿದ್ದಿತ್ತು ತನ್ನ ಗಂಡನ ಹುಡ್ಕೊಂಡು ಓಡಿ ಹೋಗೋದು. ಅಯ್ಯ ಅಜ್ಜಿ ಹೋದ್ರೆ ಹೋಗ್ಲಿ ಬಿಡ. ಈ ಅಜ್ಜಿ ಕಿವಿನೇ ಕೇಳಲ್ಲ. ಹಾ ಬಂದ್ರಪ್ಪ. ಯವ್ವ ಎಲ್ಲಿ ಹೋಗಿದ್ದಿ ನೀನು? ಹುಡ್ಕ್ಯಾಡಿ ಇನ್ನೇನು ಮನೆಗೆ ಬರೋ ಮಟ ಅಂದ್ರೆ ಕಣ್ಣಿಗೆ ಕಂಡಿ ನೋಡಿ ನೀನು. ಸಾಕಾಗಿತ್ತು. ಯಾಕ ಅಪ್ಪನ ನೆನಪಾಗಿತ್ತಾನೆ ಇದಕ್ಕಿದ್ದಂಗೆ ನಿನಗೆ? ಆದ್ರೆ ನಾನು ಫೋನ್ ಏನು ಹಚ್ಚಿ ಕರ್ಸಾಕ್ ಬರ್ತಿತ್ತಲ್ಲ. ಹೋಗ ಎಂತ ಸುಡ್ಗಾಡು ಇಲ್ಲ. ಯಾ ಅಪ್ಪನ ನೆನಪು ಆಗಿಲ್ಲ ನನಗೆ. ಈ ಮುದಿಕೆ ಹಚ್ಚಿ ಬಿಟ್ಟತಿ. ಯಾ ಅಪ್ಪನ ನೆನಪು ಮಾಡ್ಕೊಂಡಿ ಗಂಡನ ನೆನಪು ಮಾಡ್ಕೊಂಡಿ ಅಂತೇಳಿ ಗಂಡನ ಗುಂಡ ತಗ ಇಲ್ಲಿ ದಂಡ ಪಿಂಡಾಗಿ ಬಿದ್ದಿರೋದಕ್ಕಿಂತ ಅಲ್ಲಿ ದುಡಿಯಾಕತ್ತೈತಿ. ಸುಮ್ಕಿರ ದುಡ್ಕೋಲ್ತಕತ್ತಾಗ ಜೀವ ಅರ್ಯಾಕತ್ತಾಗ ಸಾಕ ಹೋಗೈತಿ ನನಗಂತರೂ ತಗ ತಗ ನಾ ಏನ ಮಾತಾಡ್ತೀನಿ ಈಗೇನೆ ತಿಕ್ಕೊಂತತಿ. ನೀನ್ ನಿಮ್ಮ ಅಮ್ಮನ್ನ ಮೊದಲಿಂದ ಜಗ ಖಾಲಿ ಮಾಡಂತ ಹೇಳ. ಏನ ಆ ಹೊಲಸ್ ಬೆಕ್ಕಿನ್ನು ತಗೊಂಡೋಗಂತ ಹೇಳ. ಎರಡರದ್ದು ಕಡೆ ತಡೆಯಕ್ಕಾಗಲ್ತ. ನೀವು ಬೆಕ್ ಬಂದು ಅಟಗಾಯಿಸಿದ್ದಲ್ಲ ಆ ಬೆಕ್ಕು ಈ ಮುದಿಕಿ ಇನ್ನೊಂದು ದಿನಕ್ಕೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಯಾರ್ಯಾರು ಬರ್ತಾರ ನೋಡು ನನ್ನ ಹೊರಗೆ ಹಾಕ್ಬಿಡ್ರಿ. ಯೋ 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 ಒಂದ್ ಸಣ್ಣ ಬೆಕ್ಕಿನ ಮ್ಯಾಗೂ ದ್ವೇಷ ಮಾಡ್ತೀರಿ, ನಮ್ಮ ಅಜ್ಜಿಗೂ ದ್ವೇಷ ಮಾಡ್ತೀರಿ. ಪಾಪ ನಮ್ಮ ಅಜ್ಜಿ ಏನ್ ಮಾಡೈತಿ ನಿಮಗ? ಪಾಪ ಪಾಪಿ ಪಾಪಿ ಗೊತ್ತನ? ಪಾಪ ಅಲ್ಲ ಪಾಪಿ. ನನಗ ತೆರಿ ಚಿಟ್ಟಂದ್ ಹೋತ ತಗ ಸಾಕಾಗೈತಿ ತಗ. ಅಡಿಗೆ ಏನ್ ಮಾಡಿ ಒಂದ್ ಮಧ್ಯಾಹ್ನದಾಗಿಂದ ಹೊಟ್ಟೆ ಕೂಳಿಲ್ಲ. ಅಲ್ಲೇ ಹೊಲ್ದಾಗ ಕುಂತಿದ್ನಿ. ಹೋಗ ಒಟ್ಟು ಅಡಿಗೆ ಏನಾರ ಊಟ ತೊಂಬ. ಯಾಕ ಹಂಗ್ಯಾಕ ಬಾಯ್ ಮಾಡಕತ್ತೀಯರೇನಿ? ಯಪ್ಪ ನನಗೆ ಮೊದ್ಲ ಸಾಕಾಗಿ ಸೋತ್ ನೀವು IPL ನೋಡುವುದಷ್ಟೇ ಅಲ್ಲ, ನಿಮ್ಮ ಒಪಿನಿಯನ್ ಮೂಲಕ lotus365.in ನಲ್ಲಿ ಬಹುಮಾನ ಕೂಡ ಗೆಲ್ಲಬಹುದು. ಇಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತವೆ. ಹೇಗೆ ಅಂದರೆ ಯಾರು ಮ್ಯಾಚ್ ಗೆಲ್ಲುತ್ತಾರೆ, ಯಾರು ಟಾಸ್ಕ್ ಗೆಲ್ಲುತ್ತಾರೆ, ಹೀಗೆ ನೀವು 50 ಮತ್ತು 50ಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ನಿಮ್ಮ ಒಪಿನಿಯನ್ಗಳನ್ನು ಕೊಟ್ಟು ಬಹುಮಾನಗಳನ್ನು ಗೆಲ್ಲಬಹುದು. lotus365 ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿ. 365 ರೂಪಾಯಿಗಳ ಬೋನಸ್ ಪಡೆಯಿರಿ. ಇಲ್ಲಿ ನೀವು 24x7 ಗ್ರಾಹಕರ ಬೆಂಬಲವನ್ನು ಪಡೆಯುತ್ತೀರಿ. ಇಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಆಟಗಾರರಿದ್ದಾರೆ. ಇಲ್ಲಿ ನೀವು ಕ್ರಿಕೆಟ್ಗಳನ್ನಷ್ಟೇ ಅಲ್ಲ 200ಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಒಪಿನಿಯನ್ಗಳನ್ನು ಕೊಟ್ಟು ಪ್ರೈಸ್ಗಳನ್ನು ಗೆಲ್ಲಬಹುದು. ಇಲ್ಲಿ ನೀವು ನವಾಜುದ್ದೀನ್ ಸಿದ್ದಿಕಿ, ಊರ್ವಶಿ ರಾಟೇಲಾ, ಸುನಿಲ್ ಶೆಟ್ಟಿ, ಕಾಜಲ್ ಅಗರ್ವಾಲಾ, ನೇಹಾ ಶರ್ಮಾ ಇಂತಹ ದೊಡ್ಡ ಸೆಲೆಬ್ರಿಟಿಗಳು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಮತ್ತೆ ಅక్కడ lotus365.in ರಿಜಿಸ್ಟರ್ ಮಾಡಿಕೊಳ್ಳಿ. ಲಿಂಕ್ ಅನ್ನು ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ. ಸುಣ್ಣಾಗಿ ಮನೆಗೆ ಬಂದಾನೆ ನೀವು ಬಿಗೆ ತಗ ಇದಿ ಕಡ್ದಂಗೆ ಕಾಡ್ತೀಯ ತಗ. ಐ ಹಣೆ ಬಾರ್ ಕಣೆ ಚೂತಿ ಸಾಯಕ್ಕ ಹೋಗಿದ್ದೆ. ಅವ್ವ ನಾವಲ್ಲಿವ ಅಲ್ಲಲೇ ಎಲ್ಲಿ ಬಾಯಾಗ ಬೀಳಕ್ ಹೋಗಿದ್ದೇನೆ. ಮತ್ತೆ ಒಗ್ಗ ಅವನವನ ತಗ ಇರೋದ ಊರಾಗ ಒಂದು ಬಾವಿ ಐತಿ. ಆ ಬಾವ್ಯಾಗ ಬಿದ್ದು ಸತ್ ಕಾಸ್ಲೆ ಆ ನೀರು ಹಾಳು ಮಾಡ್ಬೇಕಂತ ಮಾಡಿದ್ದೇನ. ಒಗ್ಗ ಅವನವನ ತಗ ನಳ ಗಿಳ ಬಿಡ್ಲಾರ್ದಾಗ ಬಾವಿ ನೀರ ತಂದು ಕುಡಿದು ಜೀವನ ಮಾಡ್ತಾರೆ ಎಷ್ಟೋ ಮಂದಿ. ನೀ ಏನ್ ಜೋಡಾಗಿ ಬಾವಿಗೆ ಜೋಡಾದಿಲ್ಲ. ಬಿದ್ದು ಕಾಸ್ಲೆ ಹಾಳು ಮಾಡ್ಬೇಕಂತ ಮಾಡಿದ್ದೇನ. ಹಂಗೆ ಸಾಯ್ದಾಗಿತ್ತಂದ್ರೆ ಬೇರೆ ಏನಿದ್ದಿದ್ದಿಲ್ಲ ಅನ್ಲೆ ಬಾವಿಗೆ ಬೀಳಕ್ ಹೋಗಿದ್ದೇನ. ಮತ್ತೆ ಯಾರು ನೋಡಿ ಬಿಡಿಸಿದ್ರು? ಆಗ ಚಲೋ ಆತಾಳ ಅದೊಂದು ತಪ್ಪಿಸ್ ಚಲೋ ಮಾಡಿದ್ರಲ್ಲ. ಬಾವಿ ನೀರು ಹಾಳಾಗಿ ಹೋಗಿತ್ತು. ಬಾವ್ಯಾಗ ದೆವ್ವ ಆಗಿ ಕುಂತೆ ಯಾರು ನೀರು ತಗೊಂತಾರ ಅವ್ರ ಮನೆಗೆ ಹೋಗ್ಕೊಂತ ದೆವ್ವ ಆಗಿ ಹೋಗೋ ಬಸ್ಸು. ಎಲ್ಲಿ ಹೋಗಿದ್ಲೆಪ್ಪ ಈಕೆ? ಹೆಂಗ ಸಾಯಕತ್ತಿದ್ಲನ? ಯಾರು ತಪ್ಪಿಸಿದ್ರು? ಬಾವ್ಯಾಗ ಬಿದ್ದು ಸಾಯ್ದಲ್ಲ ನಿನ್ನ ಬಾವ್ಯಾಗ ದುಡ್ತಾನ ಈಗ. ಸರಿ ಬಿರ್ಗಾಳ ಹೋದಂಗೆ ಗೊತ್ತಲ್ಲಿದೆ ಹೆಣ್ಣು ನಿಮ್ಮವ್ಗ ನಿಮ್ಮ ಅಪ್ಪನ ನೆನಪನ್ಯಾಗ ಹುಚ್ಚಿಡ್ದಂಗೆ ಕಾಣ್ತತಿ. ಒಟ್ಟು ಕಾಳಜಿಲೆ ನೋಡ್ಕೋಕಿನ್ನ ಯಾವಾಗ ಯಾವ ಬಾವ್ಯಾಗ ಬೀಳ್ತಾಳ ಯಾವ ಕೆರೆಯಾಗ ಬೀಳ್ತಾಳ ನೋಡು ಚಾರಿ. ಆದಷ್ಟು ನಿಮ್ಮ ಅಪ್ಪ ಫೋನ್ ಹಚ್ಚಿ ಮೊದ್ಲು ಬರಕ್ಕೆ ಹೇಳು. ಹ್ಞೂ ಬೇ ಹೇಳ್ತೇನೆ. ಏ ಬಸ್ಸು ಆಕಿ ನೋಡಿ ನೀನು ಹೆಂಗೆ ಹಲ್ಕಿಸ್ಕೊಂತ ಅಲ್ಲೇ ನಿಂತ್ಲನ. ಅಡಿಗೆ ಏನು ಮಾಡಾಳ ಬಂದು ನೀಡಬಾ ಅನ್ನಕಿಗೆ. ಅಡಿಗೆ ಮಾಡಿನಿ ಇಲ್ಲ? ಹಾಂ ಅಡಿಗೆ ಮಾಡಿಟ್ಟೇನಿ. ಮಧ್ಯಾಹ್ನ ಮಾಡಿದ್ದೆಲ್ಲ ಹಂಗೆ ಐತಿ. ಯಾರು ಊಟನೇ ಮಾಡಿಲ್ಲ. ನಾನು ನೀವು ಅಲ್ಲೇ ಹೋಗಿದ್ವಲ್ಲ. ಮತ್ತೆ ಅಜ್ಜಿ ಏನಾರ ತಿಂದಿರ್ಬೇಕು. ಅದು ತಿನ್ಲ ಬಿಟ್ಲ ಗೊತ್ತಿಲ್ಲ. ಹಂಗೆ ಐತಿ ಅಡಿ. ಹೌದನ? ನಡಿ ಹಂಗಾರೆ ಸಾರು ಪಾರೆಲ್ಲ ಬಿಸಿ ಗಿಡ ನಡಿ ಊಟಕ್ಕೆ ನಡಿ. ಅಜ್ಜಿ ಊಟ ಮಾಡ್ಬಾ. ಏನ ಊಟ ಜೀ ಊಟ ನಡಿ ಯಾಕ ನನ್ನ ಹೊಟ್ಟೆ ಬೇಸಿಲ್ ಬಿಡವ. ನಮ್ಗೆ ಯಾಕ ಊಟನ ಒಲ್ಲ ಅನ್ಸಾಕತ್ತತಿ. ಇದು ನನಗೆ ಊಟ ಗೀಟ ಎಲ್ಲ ಏನು ಬೇಡ. ಇಲ್ಕಂದ್ರೆ ಒಂದು ಈಟು ಬಿಸಿಯನ್ನು ನೀಡು. ತಟಗೆ ಹಾಲು ಹಾಕು. ಉಪ್ಪು ಹಾಕೊಂಡು ತಿಂದು ಮಕ್ಕೊಂಡ್ಬಿಡ್ತೇನೆ. ಮತ್ತೇನು ಬೇಡವ ಯಾಕೆ ಹೊಟ್ಟೆ ಬರಬರಿಲ್ಲ ಅಂದ. ಸಣ್ಣ ಕೂಸು ಹಾಲು ನಾಯಿ ಕುಣಿಸು ತುತ್ತು ಮಾಡಿ. ಈ ಕರೆ ಬೆಕ್ಕಿಗೂ ಹಾಲು ಬೇಕು. ಈ ಕೆಪ್ ಮುದುಕಿಗೂ ಹಾಲು ಬೇಕು. ಅಲ್ಲ ಮನ್ಯಾಗ ಹಾಲು ಎಷ್ಟಂತ ತರುವುದು? ಒಂದು ಅರ್ಧ ಲೀಟ್ರ್ ಹಾಲು ನಮ್ಮ ಮನ್ಯಾಗ 4 ದಿನ ಮಾಡ್ತಿದ್ದೆ ನಾ ಮೊದಲು. ಈಗ ಅರ್ಧ ಲೀಟ್ರ್ ಹಾಲಲ್ಲ ಲೀಟ್ರ್ ಹಾಲು ತಂದ್ರೆ ಸಾಲು ಬಲ್ತು. ಅಯ್ಯ ನನ್ನ ಮನೆ ಬೆಂಕಿ ಹೆಚ್ಚು ಮಸೂತಿ ಮಾಡಾಕಂತೇಳಿ ಬಂದಾರ ಇವರು. ಅತ್ತಿಯವ್ರ ಎದಕ್ಕೆ ಹಂಗೆ ಮಾತಾಡ್ತೀರಿ? ತಿನ್ನೋಣದಕ್ಕೆಲ್ಲ ಶಣೆತ ನಾನು ಯಾರು ಕೂಟ ಮಾತಾಡಕತ್ತಾಳಿಕಿ. ಅಯ್ಯೋ ಡಿಂಗರ್ ಬಿಲ್ಲಿ ಇನ್ನೂ ಒಳಗೆ ಹೋಗೇ ಇಲ್ಲ. ನೀನು ಇಲ್ಲ ನಿಂತೀಯ ಈಗ ಏನ್ ಬೇಕು? ಏನ ಡಿಂಗರ್ ಬಿಲ್ಲೆ ಊಟ ಮಾಡ್ಬಾ. ನಡಿ ನೀನ್ ನಡಿ. ನಮ್ಮ ಅತ್ತಿಗೆ ನೀನ್ ಮಾತಾಡ್ತಿ ಅನ್ನೋ ವಿಚಾರ ಗೊತ್ತಾಗೋದು ಬೇಡ. ನಾನು ಹಿಂದಕ್ಕೊಂದ್ಸಲ ನಿಮ್ಮ ಅತ್ತಿ ಮುಂದೆ ಮಾತಾಡ್ದಂಗ ಆಗೈತಿ. ನನಗೆ ಲಕ್ಷ್ಯ ಐತಿ. ನಿಮ್ಮ ಅತ್ತಿಗೆ ಗೊತ್ತಿರ್ಬೋದು. ಅಯ್ಯೋ ನೆನಪೈತೋ ಇಲ್ಲೋ. ಹಂಗಿದ್ರೆ ನನ್ನ ಮುಂದೆ ಹೇಳ್ತಿದ್ಲು. ನೀ ಮಾತಾಡ್ತಿ ಅನ್ನೋ ವಿಚಾರ ನಮ್ಮ ಅತ್ತಿಗೆ ಗೊತ್ತಿಲ್ಲ. ಆಕಿ ಭಾಳ ಮಾಡಿ ಜಗಳದಾಗ ಏನಾರ ಲಕ್ಷ್ಯ ಕೊಟ್ಟು ನೋಡ್ರಿಕಿಲ್ಲ ಅಷ್ಟೇ. ಆಕಿ ಗೊತ್ತಿಲ್ಲ. ನೀ ಸುಮ್ಮನೆ ಮಿಯಾವ್ ಅಂತಾನೆ ಇರು. ಆಕಿ ಇಲ್ದಾಗಷ್ಟೇ ನಂಗೆ ಕೊಟ್ಟು ಮಾತಾಡ.
ಅಯ್ಯಯ್ಯೋ ಥು 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 ಥು. ಸೀರೆಗ ಬಂದು ಕುಂದ್ರಾಕತ್ತಲ್ಲ ಬೇಕು ಥು, ಹಿಸ್, ಛಿ, ಸರಿ ತಗ ತಗ ಈ ಮನೆ ಬೆಕ್ಕಿಗೂ ಮನುಷ್ಯರಿಗೆ ಸಂಬಂಧನೇ ಇಲ್ಲ. ಏನ್ ಈ ಬೆಕ್ಕಿಗೆ ಮನುಷ್ಯರಿಗೆ ವ್ಯತ್ಯಾಸನೇ ಇಲ್ದಂಗೆ ಆಗಿಬಿಟ್ಟತ ತಗ ಹೋಗವನವನ ತಗ ಬೆಕ್ಕ ತಗ ಇಲ್ಲೇ ಕುಂತುಂಟಾನೆ ಅಡಿಗೆ ಮನೆ ಸುದ್ದಿಗೆ ಹೋಗಂಗಿಲ್ಲ ಇಲ್ಲೇ ಕುಂತುಂಟಾನೆ ಹೋಗವನವನ ತಗ ಯಾರ ಇವಕ್ಕೆ ರೊಟ್ಟೆ ಅಂತಾರ ಇವಕ್ಕೆ ತಾಲಿ ಪಟ್ಟೆಗೆ ಅವು ಕೈಯಾಗ ಹಂಗೈದಪ್ಪ ಅದಾವು ಒಂದು ರೊಟ್ಟಿ ಮಾಡಕ್ ಬರಲ್ಲ ಒಂದು ಏನಿಲ್ಲ ಇಷ್ಟು ದಪ್ಪ ರೊಟ್ಟಿ ಮಾಡಿದ್ರೆ ತಿನ್ನೋದು ಹೆಂಗೆ ಅವನು ಜಗದ್ ಹಲ್ಲು ಬಂದು ಹೋತತ್ತಾಗ ಗಿಡ ಹಾಕತ್ತಾಗ ರೊಟ್ಟಿ ಮಾಡಕ್ ಬರಲ್ಲ ಒಂದು ಏನಿಲ್ಲ ತಗ ಮಾತಾಡಕ್ ಹೇಳ್ರಿ ಗಂಡ ಚಾಡ ಹೇಳಕ್ ಹೇಳ್ರಿ ಎಲ್ಲ ಮಾಡ್ತಾಳ. ಎಲ್ಲ ಹೋಗತಿ ಏ ಮಾನಸಿಕ ನೀರ್ ತಂದ್ ಬಡಿಯೇ ಎಲ್ಲಿ ನಮ್ಮ ಅತ್ತಿ ಗಂಟ್ಲಾ ಸಿಕ್ಕ ಸಾಯಿಲ್ ಅಂತೇಳಿ ಕಾಯಕತ್ತಾಳ ಏನಾಕಿ ಅಡಿಗೆ ಮನೆ ನಿಂತು ಏ ಊರ್ ಮಾನಸಿಕ ಅವಸ್ ನೀರ್ ಕೊಡ ತಂದಿರಿ ತುಂಬಾ ಅಯ್ಯಪ್ಪ ಜೀವಕ್ಕೆ ಸಮಾನ ಅಂತ ನೀರು ಕೊಡ್ತೀಯ ಇಲ್ಲ ಅಂತ ಮಾಡಿದ್ದೆ ಬಿಡು ನಾನು. ಅಲ್ಲ ನೀನು ಹೊಲಸ್ಬೇಕು ಕರೆ ಬೇಕು ಅದ್ರ ಮಸಡ್ಯಾಗ ನಮ್ಮ ದರಿಲಿ ಇಲ್ಲೇದಕ್ಕೆ ಬಂದು ನಿಂತು ಹೋದ್ರಾಕತ್ತ ತೀಪರಿ ಅತ್ತಿಯವರ ನೀವು ನೀವು ಅದ್ರ ತಾಟ್ನ್ಯಾಗ ಉಣ್ಣಾಕತ್ತೀರಲ್ಲ ಅದಕ್ಕೆ ದಾಪರಿ ಓದಾಡಕತ್ತೈತಿ. ನನ್ನ ಹಣೆ ಬರ ಏನಾತ ಯವ್ವ ಲವಲ್ಲೆ ಯವ್ವ ಬೆಕ್ಕ ತಿಂದು ಬಿಟ್ಟು ತಾಟ್ಲೆ ತಿನ್ನೋದಾಗೈತಲ್ಲ ನನ್ನ ಬಾಳೆಕ್ಕೆ ಇಷ್ಟು ಬೆಂಕಿ ಹತ್ಲಿ ಅಲ್ಲ ಬೆಕ್ಕ ತಿಂದು ಬಿಟ್ಲದಾಗಲ್ಲ ತಿನ್ನಲ್ಲ ಯವ್ವ ನನಗೆ ಅತ್ತೆ ಅಂತಾರ ಯಾರ ಅತ್ತೆನ್ನು ಪದಕ್ಕೆ ನನಗೆ ಕಿಮ್ಮತ್ ಕೊಟ್ಲ ನನ್ನ ಸೊಸಿ ಇಂಥ ಪರಿಸ್ಥಿತಿ ಯಾರಿಗೆ ಬರಬಾರ್ದ ಯವ್ವ ಯಾರಿಗೆ ಬರಬಾರ್ದ ನಾ ಏನ್ ಮಾಡ್ಲೆ ಈ ಮನೆ ನನಗೆ ಕಿಮ್ಮತ್ತಿಲ್ರಿ ಈ ಮನೆ ಬೆಕ್ಕ ತಿಂದು ಬಟ್ಟಲ್ಲ ಊಟಕ್ಕೆ ಕೊಡ್ತಾರ್ರಿ ಈ ಮನ್ಯಾಗ ನಾ ಇರುದು ವಜ್ಜೆ ಆತ್ರಿ ನನ್ ಯಾವಾಗ ಇಸ ಹಾಕಿ ಕೊಲ್ತಾರ ಗೊತ್ತಿಲ್ರಿ ಏ ನಿನ್ನ ಹುಗ್ಗಿ ಉಣ್ಲಿ ನಿನ್ನ 3 ದಾರಿ ಕುಡ್ದಲೆ ಮುಚ್ಚಿ ಬರ್ಲಿ ನಿನ್ನ ಗಂಟೆದ್ ಗಟಾಸ್ಲಿ ನಿನ್ನ ಫಿಲೆ ಗಂಟೆ ಹೇಳಿ ನಿನ್ನ ಹೊಂಟುಂಟ್ಲೆ ಹೊತ್ಕೊಂಡು ಹೋಗ್ಲಿ ನಿನ್ನ ಹೆಣ ಮಡ್ಚಿಲಿ ನಿನ್ನ ಸಿದಿಗಿ ಕಟ್ ಸಿಂಗಾರ ಮಾಡ್ಲಿ ನನಗೆ ಹೊಟ್ಟೆಯಾಗೆಲ್ಲ ಬೆಂಕಿ ಹತ್ತಿರಾಕತ್ತತಿ ಆ ತಾಟಿ ಏನು ಬಗ್ಗಾ ಕಡಿಗೆ ಮನೆಯಾಗ ಇಟ್ಟದನ್ ಅಯ್ಯ ಅತ್ತೇರ ಇವತ್ತು ಮಧ್ಯಾಹ್ನದಾಗ ಸ್ವಚ್ಛ ತೊಳೆದಿಟ್ನಿರಿ ಬೆಕ್ಕು ಹೊಳ ತಿಂದಿದ್ರಾಗ ಹೆಂಗೆ ತಿನ್ಬೇಕ್ರಿ ತೊಳೆದೆ ಅದನ್ನ ತಗೊಂಬಂದ ಮೂಲೆ ಗಿಡದ ನೆನಪು ಹರಿಬಿಟ್ಟೆ ಅಲ್ಲಿತ್ತು ಆದ್ರೆ ಮತ್ತೆ ನಾನು ಅಲ್ಲ ಊಟಕ್ಕೆ ಕೊಡೋದು ಅದು ತೆಗೆದಿಟ್ರಾತ್ ಬಿಡು ಅಂತ ಮಾಡಿದ್ದೆ ಅಷ್ಟ್ರಾಗ ನೀವು ಹೋಗಿ ತಾಟ ಹಚ್ಕೊಂಡ್ಬಿಟ್ಟಿರಿ ಹಚ್ಕೊಂಡು ಬಿಟ್ಟೆ ನಿನ್ನ ಈ ಮನೆ ಒಳಗೆ ತುಂಬಿಸ್ಕೊಂಡೇನಲ್ಲ ಅದು ನನ್ನ ಕಲ್ಮ ಅಯ್ಯಯ್ಯ ಮಾನ್ಸ ಯಾಕಿವ ನಿಮ್ಮ ಅತ್ತಿ ಪರಿ ಹೇಳಕತ್ತಾಳು ಉಣ್ಣಾಕ್ ಕುಂತ್ರು ನಿಮ್ಮ ಮಾವಂದ ನೆನಪಾಗೈತಾನೆ ಏನಾಕಿಗೆ ಇತ್ತಾಗಿ ಮುದುಕಿ ಕಾಟ ಇತ್ತಾಗಿ ಬೆಕ್ಕಿನ ಕಾಟ ಸಾಲ್ದು ಅಂತ ನಿಂದೊಬ್ಬೇಕಿದ್ ಚಾಲು ಆತಲ್ಲ ಯವ್ವ ಈ ಮನೆ ಒಳಗಿರೋದು ಬಂದಿಲ್ರ ಯವ್ವ ನಾನು ಗಂಡ ಅವಿಯಲ್ಲಿ ಹೇಳಿ ತಿನ್ಕೊತ ಕುಂತಾನ ಏನ ಹೊಳ ಬಳ ಗಂಡನ್ ನೆನ್ಪಾತನ ನನಗೆ ಯಾ ಗಂಡನ್ ನೆನಪು ಆಗಿಲ್ಲ ನನಗೆ ಊಟ ಬೇಡ ಏನು ಬೇಡ ಯವ್ವ ಹಂಗ ಮಕ್ಕೋಬಾರ್ದ್ಬೇ ಒಂದ್ 2 ತಿಂದ್ ಮಕ್ಕೋಬೇ ಹಂಗ ಮಕ್ಕೋಬಾರ್ದ 2 ತಿಂದ್ ಮಕ್ಕೋಬೇಕ ಏನ್ ಈ ಬೆಕ್ಕಿ ತಿಂದ್ ಬಿಟ್ಟು ತಾಟೆ ತಿನ್ಬೇಕಾ ನಾನು ನೀನ್ ಹೆಂಡತಿ ನೋಡಿ ಪಿಲ್ಯಾನ ಮಾಡಿಟ್ಟಾಳ ನಾ ತಿನ್ಲಿ ಅಂತೇಳಿ ಇನ್ನೊಂದ್ ದಿನ ಬೆಕ್ಕಿನ ಕಟ್ಟಿ ಹಾಕ್ತಾಳಲ್ಲ ಆ ಜಾಗದಾಗ ನಾನು ಕಟ್ಟಿ ಹಾಕ್ತಾಳ ನಾ ಮಕ್ಕಳು ಜಾಗದಾಗ ಬೆಕ್ಕಿನ ತಂದು ಮನಗಿಸ್ತಾಳ ಬೇಕಾದ್ರೆ ನೋಡಿ ನೀನು ನೋಡ್ತೀರ ನಮ್ಮವ್ವ ಏನ್ ಹೇಳಿದ್ಲ ಅಂತಂದೇಳಿ ಈಗ ಬ್ಯಾಸರ ಮಾಡ್ಕೊಬೇಡವ ಏ ಮನ್ಸ ಹೋಗ್ ಬೇರೆ ತಾಟ್ನ ಊಟ ಕಚ್ಕೊಂಡ್ ಕೊಡೋಗ ಹೋಗು ಯವ್ವ ಬಾ ಅಲ್ಲಿ ಬೆಳದಿಂಗಳು ಬೆಳಕಿ ಕುತ್ಕೊಂಡು ಇಬ್ರು ಮಾತಾಡ್ಕೊಂತ ನೀ ಊಟ ಮಾಡೋದು ಬಾ ನಾ ಎಲ್ಲಿಗೆ ಬರುದಿಲ್ಲ ಥೋ ಅವ ನಾನು ಉಣ್ಣಂಗಿಲ್ಲ ಮತ್ತೆ ಬಾ ಹೇಳುವ ಹಂಗೆ ಮಾಡಬೇಡ ಹೇಳು ಊಟ ಮಾಡೋದು ಕೇಳುವ ನಮ್ಮ ಔಷಣ ಎಲ್ಲ ನೀನು ಮತ್ತು ನಾನು ಉಂಡಿಲ್ಲ ಅಂದ್ರೆ ನೀ ಹಂಗೆ ಇರ್ತೀಯನ ಉಣ್ಣು ಹೇಳು ನನಗೂ ಕೆಲ್ಸದ ಟೆನ್ಷನ್ಯಾಗ ನಿನ್ನ ಕಡೆ ಬಂದು ಕುಂದ್ರಾಕಾಗಿಲ್ಲ ಇಬ್ರು ಬೆಳದಿಂಗಳು ಬೆಳಕಿನ್ಯಾಗ ಏನು ಚಂದ್ರ ನೋಡ್ಕೊಂಡು ಊಟ ಮಾಡೋಣ ಅಂತ ನಡಿ ಬಾ ಕುಂದ್ರ ತಾಯಿ ಮಗ ಯಾವತ್ತು ಇಷ್ಟ ಪ್ರೀತಿಯಿಂದ ಇದ್ರೆ ಅಷ್ಟ ಸಾಕಪ್ಪ ದೇವ್ರೆ ಯವ್ವ ನಿನ್ ತಾಟ್ನ ತಿನ್ಬೇಕಂತ ಯಾರು ಆಸೆ ಪಡ್ತಾರ ಯವ್ವ ತಾಯಿ ನಿನ್ ತಾಟ್ ತೆಗೆದಿಡ್ತೇನೆ ತಗೋ